ವೇದಿಕೆ ಮೇಲೆ ಆಸೀನರಾಗಿರುವ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಅಧ್ಯಕ್ಷರು ಆಗಿರುವಂತಹ ಆತ್ಮೀಯ ಸ್ನೇಹಿತರಾದ ಗೋವಿಂದ ಸ್ವಾಮಿಗಳೇ, ಒಂದರ್ಥದಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ ಜೀವಿಸುವ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ನಾಗರಿಕ ಜಗತ್ತಿನಲ್ಲಿ ವಸ್ತ್ರ ವಿನ್ಯಾಸ ಅನ್ನೋದು ಒಂದು ಬಹುಮುಖ್ಯವಾಗಿರುವಂತಹ ಗೌರವದ ಸ್ಥಾನವನ್ನು ಪಡೆದುಕೊಂಡಿದೆ. ಅನಾಗರಿಕ ಲೋಕದಿಂದ ನಾಗರಿಕ ಲೋಕಕ್ಕೆ ಬರುವ ಸಂದರ್ಭದಲ್ಲಿ ಡ್ರೆಸ್ ಕೋಡ್ಗೆ ಅದರದೇ ಆಗಿರುವಂತಹ ಒಂದು ಮಹತ್ವ ಇದೆ, ಅದರದೇ ಆಗಿರುವಂತಹ ಒಂದು ಗೌರವ ಇದೆ. ಯಾವ ಯಾವ ಪರ್ಸನಾಲಿಟಿಗೆ ಹೇಗೆ ಹೇಗೆ ಉಡುಪನ್ನು ಧಾರಣ ಮಾಡಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ವಸ್ತ್ರ ವಿನ್ಯಾಸಗಾರರ ಕೌಶಲ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಅದು ಸಿನಿಮಾ ಕ್ಷೇತ್ರ ಆಗಿರಬಹುದು, ಇಲ್ಲವ ಸಾಂಸ್ಕೃತಿಕ ಕ್ಷೇತ್ರ ಆಗಿರಬಹುದು, ಇಲ್ಲವ ವೈಯಕ್ತಿಕವಾಗಿರುವಂತಹ ಕೌಟುಂಬಿಕ ವಲಯ ಆಗಿರಬಹುದು. ನಾನು ನಿಮ್ಮ ಎದುರಿನಲ್ಲಿ ಮಾತನಾಡುತ್ತಿದ್ದೇನೆ ಅಂತಂದ್ರೆ ನನ್ನ ಪರ್ಸನಾಲಿಟಿಗೆ ತಕ್ಕಂತೆ ನನ್ನ ಡ್ರೆಸ್ ಕೋಡ್ ಅನ್ನು ನಾನು ಮಾಡಿಕೊಂಡು ಬರ್ತೇನೆ. ಡ್ರೆಸ್ ಕೋಡ್ ಸರಿ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಅಂತಾರೆ, ಕುಲಪತಿಗಳ ಡ್ರೆಸ್ ಕೋಡ್ ಸರಿ ಇಲ್ಲ ಅಂತಾರೆ, ವಿಮರ್ಶೆ ಮಾಡ್ತಾರೆ. ಈ ಡ್ರೆಸ್ ಕೋಡಿಗೂ ಮತ್ತು ಈ ಸ್ಕಿಲ್ ಇಂಡಿಯಾಕ್ಕೂ ವಸ್ತ್ರ ವಿನ್ಯಾಸಕ್ಕೂ ಮತ್ತು ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೂ ಏನಾದರೂ ಅವಿನಾಭಾವ ಸಂಬಂಧ ಇದೆ ಅಂತಂದ್ರೆ, ವಿಮರ್ಶಕನಾಗಿ ನಾನು ಮಕ್ಕಳ ಎದುರಿನಲ್ಲಿ, ವಿದ್ಯಾರ್ಥಿಗಳ ಎದುರಿನಲ್ಲಿ ಹೇಳೋದೇನು ಅಂತಂದ್ರೆ ಅವಿನಾಭಾವ ಸಂಬಂಧ ಇದೆ. ಡ್ರೆಸ್ ಕೋಡಿನ ಹಿಂದೆ ನಮ್ಮ ಕಲ್ಚರ್ ದರ್ಶನವಾಗುತ್ತದೆ ಅಂದ್ರೆ ಹೌದು, ಎಸ್. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳ ಅವರದೇ ಆಗಿರುವ ಒಂದು ಡ್ರೆಸ್ ಕೋಡ್ ಇದೆ, ವಸ್ತ್ರ ವಿನ್ಯಾಸ ಇದೆ. ಗಾಂಧಿ ಸಭಾಭವನದಲ್ಲಿ ಕುಳಿತುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ಅವರದೇ ಆಗಿರುವಂತಹ ಒಂದು ಡ್ರೆಸ್ ಕೋಡ್ ಇದೆ. ವೈವಿಧ್ಯಮಯವಾಗಿರುವ ಡ್ರೆಸ್ ಕೋಡ್, ಡ್ರೆಸ್ ಅನ್ನು ಧಾರಣ ಮಾಡಿಕೊಂಡಿರುವ ಸಂದರ್ಭದಲ್ಲಿ ಮೇಷ್ಟ್ರುಗಳದು ಒಂದು ಕಲ್ಚರ್ ಅನ್ನು ಅದು ವ್ಯಕ್ತಪಡಿಸ್ತದೆ, ವಿದ್ಯಾರ್ಥಿಗಳದು ಅವರದೇ ಆಗಿರುವಂತಹ ಒಂದು ಕಲ್ಚರ್, ಒಂದು ಸಂಸ್ಕೃತಿಯ ದರ್ಶನವನ್ನ ಅದು ಮಾಡಿಸುತ್ತದೆ. ಸಂಸ್ಕೃತಿ ದರ್ಶನಕ್ಕೂ ಮತ್ತು ಈ ಡ್ರೆಸ್ಸಿನ ಧಾರಣಕ್ಕೂ ಅವಿನಾಭಾವ ಸಂಬಂಧ ಇದೆ. ನಾಗರಿಕ ಲೋಕದಲ್ಲಿ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಒಂದು ಡ್ರೆಸ್ಸಿನ ಕುರಿತಾದ ಚರ್ಚೆ ಮಾಡುವ ಸಂದರ್ಭದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ಡ್ರೆಸ್ ಕೋಡ್ಗಳು ಇವೆ. ವಾರದ ಒಂದು ದಿವಸವೋ ಅಥವಾ 2 ದಿವಸವೋ ವೈವಿಧ್ಯಮಯವಾದ ಡ್ರೆಸ್ ಕೋಡ್ ಧರಿಸಿಕೊಂಡು ಬರಬೇಕು ಅಂತೇಳಿ ಪ್ರಾಂಶುಪಾಲರ
ಆದೇಶ ಆಯಿತು ಅಂದ್ರೆ ಶನಿವಾರವೋ ಅಥವಾ ಶುಕ್ರವಾರವೋ ವೈವಿಧ್ಯಮಯವಾದ ಡ್ರೆಸ್ಗಳನ್ನು ನಾವು ಧರಿಸಿಕೊಂಡು ಬರ್ತೇವೆ ಕಾಲೇಜಿಗೆ. ವೈವಿಧ್ಯಮಯವಾದ ಡ್ರೆಸ್ ಕೋಡ್ಗಳನ್ನ ಧರಿಸಿಕೊಂಡು ಬರುವ ಸಂದರ್ಭದಲ್ಲಿ ಪ್ರಾಂಶುಪಾಲರಿಗೆ ಅಥವಾ ಪ್ರಾಧ್ಯಾಪಕರಿಗೆ ಅಧ್ಯಯನಕ್ಕೆ ಒಂದು ಅನುಕೂಲ ಆಗ್ತದೆ. ಈ ವಿದ್ಯಾರ್ಥಿ ಯಾವ ಡ್ರೆಸ್ ಅನ್ನ ಧರಿಸಿದ್ದಾರೆ ಆ ಡ್ರೆಸ್ಸಿಗೂ ಮತ್ತು ಅವರ ಮನೆತನದ ಕಲ್ಚರಿಗೂ ಅವಿನಾಭಾವ ಸಂಬಂಧ ಇದೆ, ಚರ್ಚೆ ನಡೀತದೆ. ನಾನು ಒಬ್ಬ ವಿದ್ಯಾರ್ಥಿಯಾಗಿಯೋ ಅಥವಾ ಒಬ್ಬ ಕುಲಪತಿಯಾಗಿಯೋ ಡ್ರೆಸ್ ಕೋಡ್ ಕುರಿತು ಅಥವಾ ಅದರ ವಿನ್ಯಾಸವನ್ನು ಕುರಿತು ಮಂಗಳಾ ಮೇಡಮ್ ಅವರಿಗೆ ಇದರ ಕಲ್ಚರ್ ಮತ್ತು ವಿನ್ಯಾಸದ ವಿಕಾಸವನ್ನ ಕುರಿತು ಮಾತನಾಡಿ ಅಥವಾ ಹೇಳಿ ಮೇಡಮ್ ಅಂತಂದ್ರೆ ಆದರೆ ಸವಿಸ್ತಾರವಾಗಿ ಡ್ರೆಸ್ ಕೋಡ್ ಬಗ್ಗೆ ಅವರು ಮಾತಾಡ್ತಾರೆ. ಯಾವ ಸಿನಿಮಾ ಕ್ಷೇತ್ರದಲ್ಲಿ ಯಾವ ನಾಯಕ ಮತ್ತು ಖಳನಾಯಕ ಅಥವಾ ಉಪ ಪಾತ್ರಗಳು ಮತ್ತು ಉಪ ಪಾತ್ರಗಳಿಗೆ ಸಂಬಂಧಪಟ್ಟಂತೆ ಅವರದೇ ಏನೋ ಒಂದು ಡ್ರೆಸ್ ಕೋಡ್ ಇರ್ತದೆ. ಆ ಡ್ರೆಸ್ ವಿನ್ಯಾಸ ಹೇಗೆ ಇರಬೇಕು ಎನ್ನುವುದನ್ನ ಡ್ರೆಸ್ ವಿನ್ಯಾಸ ಮಾಡುವ ಪ್ರಾಧ್ಯಾಪಕರು ಆ ಕುರಿತಾದಂತ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ನಾಯಕನ ಡ್ರೆಸ್ ಕೋಡ್ ಸರಿ ಇಲ್ಲ ಅಂದ್ರೆ ಅದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ವಿಭಿನ್ನವಾಗಿರುವಂತಹ ಆಲೋಚನೆಗಳಿಗೆ ಹೇಗೆ ಅದು ಸಂವೇದನೆಯನ್ನ ವ್ಯಕ್ತಪಡಿಸ್ತದೆ ಅನ್ನೋದು ಡ್ರೆಸ್ ವಿನ್ಯಾಸ ಮಾಡುವ ಪ್ರಾಧ್ಯಾಪಕರಿಗೆ ಸರಿಯಾದ ನಾಲೆಜ್ ಇರುವುದರಿಂದಲೇ ಡ್ರೆಸ್ ಕೋಡಿನಲ್ಲಿ ಅವರು ಕೌಶಲವನ್ನು ಪಡೆದುಕೊಳ್ಳುತ್ತಾರೆ. ಅಂತಹ ನಾಗರಿಕ ಲೋಕದಲ್ಲಿ ಇರುವ ನಾವು ಸಂಸ್ಕೃತಿ ಲೋಕದ ಮುಂದಿನ ನಾಗರಿಕ ಲೋಕದಲ್ಲಿ ಇರುವ ನಾವು ವರ್ತಮಾನದ ಸಂದರ್ಭದಲ್ಲಿ ಇರುವ ನಾವು ನಮ್ಮ ವೇಷಭೂಷಣಗಳ ಕುರಿತಾದಂತ ಸುದೀರ್ಘವಾಗಿರುವ ಒಂದು ಚರ್ಚೆ ನಡೆದ ಶತಮಾನಗಳ ಉದ್ದಕ್ಕೂ ಚರ್ಚೆ ನಡೆದ ಶತಮಾನಗಳ ಉದ್ದಕ್ಕೂ ಚರ್ಚೆ ನಡೆದಿರುವ ಈ ಬೆಂಗಳೂರು ಮಹಾನಗರದಲ್ಲಿ ನಮ್ಮ ವೇಷಭೂಷಣಗಳಿಗೆ ಸಂಬಂಧಪಟ್ಟಂತೆ ವೇಷಭೂಷಣಗಳ ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ ವೇಷಭೂಷಣಗಳ ವಿನ್ಯಾಸದ ನೀಲಿ ನಕ್ಷೆಗೆ ಸಂಬಂಧಪಟ್ಟಂತೆ ಅದರ ತಯಾರಿಕೆಗೆ ಸಂಬಂಧಪಟ್ಟಂತೆ ಅನೇಕ ಕಂಪನಿಗಳು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧೆಗೆ ಇಳಿದಿವೆ. ಯಾವ ಯಾವ ವ್ಯಕ್ತಿಗಳಿಗೆ, ಯಾವ ಯಾವ ಸಮುದಾಯಕ್ಕೆ, ಯಾವ ಯಾವ ಜನಾಂಗಕ್ಕೆ, ಯಾವ ಯಾವ ವಿದ್ಯಾರ್ಥಿಗೆ, ಯಾವ ಯಾವ ಪಾಲಕರಿಗೆ ಸಾಂಸ್ಕೃತಿಕ ಲೋಕದಲ್ಲಿ ಹೇಗೆ ಹೇಗೆ ಕಾಣಿಸಬೇಕು ಎನ್ನುವ ವಿನ್ಯಾಸದ ಹಿನ್ನೆಲೆಯಲ್ಲಿ ಡ್ರೆಸ್ಗಳ ವ್ಯಾಪಾರೀಕರಣದ ಹಿನ್ನೆಲೆಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ತೇವೆ. ನನ್ನ ಪರ್ಸನಾಲಿಟಿಗೆ ಇಂಥದೇ ಒಂದು ಡ್ರೆಸ್ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂಬುದು. ಅದು ಯಾವ ಆಧಾರದ ಮೇಲೆ ಅಂದ್ರೆ ನನ್ನ ಬಾಹ್ಯ ಪರ್ಸನಾಲಿಟಿಯ ಆಧಾರದ ಮೇಲೆ ಡ್ರೆಸ್ ಅನ್ನು ಆಯ್ಕೆ ಮಾಡಿಕೊಳ್ತಾನೆ. ಆದರೆ ಅಂಥದೇ ಒಂದು ಸಮುದಾಯ, ಅಂಥದೇ ಒಂದು ಜನಾಂಗ ವಿಭಿನ್ನವಾಗಿರುವಂತಹ ಡ್ರೆಸ್ ಕೋಡ್ ಧರಿಸಿಕೊಂಡು ನಮ್ಮ ನಾಗರಿಕ ಲೋಕದಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಅವ್ರ ಡ್ರೆಸ್ ಕೋಡ್ ಹೇಳ್ತದೆ ಇವರು ಲಂಬಾಣಿಗರು ಎಂದು. ಅವರ ವೇಷಭೂಷಣ ಹೇಳ್ತದೆ ಇವರು ಲಂಬಾಣಿಗರಿದ್ದಾರೆ. ಆಟವನ್ನು ಆಡುವ ಪ್ರದರ್ಶನ ಕಲೆಗಳನ್ನು ನೋಡಿದ ನಾವು ಮಕ್ಕಳು ಅಥವಾ ನಾವು ವಿದ್ಯಾರ್ಥಿಗಳು ಅಥವಾ ಪಾಲಕರು ನಾವು ಹೇಳ್ತೇವೆ ಇದು ಸುಡುಗಾಡ ಸಿದ್ಧರ ಡ್ರೆಸ್ ಇದೆ, ಸುಡುಗಾಡ ಸಿದ್ಧರ ಕೈ ಚಳಕದ ಆಟದ ಮೇಲೆ ಸುಡುಗಾಡ ಸಿದ್ಧರ ಡ್ರೆಸ್ಸಿನ ಮೇಲೆ ಹೇಳ್ತೇವೆ ಇವರು ಸುಡುಗಾಡ ಸಿದ್ಧರ. ನಿಮ್ಮ ಕಾಲನಿಗಳಲ್ಲಿ ಅಥವಾ ನಿಮ್ಮ ನಗರಗಳಲ್ಲಿ ಅಥವಾ ಬೀದಿ ರಸ್ತೆಗಳ ಮೇಲೆ ಆಟವನ್ನು ಆಡುವಂತ, ಮರಕೋತಿ ಆಟವನ್ನು ಆಡುವಂತ ಅಥವಾ ಕರಡಿ ಆಡಿಸುವಂತವರ ಡ್ರೆಸ್ ಕೋಡಿನ ಮೇಲೆ ಹೇಳ್ತವೆ ಇವರು ಕರಡಿ ಆಡಿಸುವವರ. ಅಥವಾ ಬೇರೆ ಬೇರೆ ಜನಗುಂಪುಗಳು, ಬೇರೆ ಬೇರೆ ಸಮುದಾಯಗಳ ಆಧಾರದ ಮೇಲೆ ನಾವು ಡ್ರೆಸ್ ಕೋಡಿನ ಆಧಾರದ ಮೇಲೆ ಹೇಳ್ತೇವೆ ಇವರು ಅಲೆಮಾರಿಗಳಿದ್ದಾರೆ, ಇವರು ಅರೆ ಅಲೆಮಾರಿಗಳಿದ್ದಾರೆ, ಇವರು ಬುಡಕಟ್ಟಿನವರಿದ್ದಾರೆ, ಇವರು ಇಂಥ ಸಮುದಾಯದವರಿದ್ದಾರೆ ಅನ್ನೋದು ತಕ್ಷಣವೇ ಹೇಳುವಂಥದ್ದೇನು ಅಂತಂದ್ರೆ ಅವರು ಧಾರಣ ಮಾಡಿಕೊಂಡಿರುವ ಧರಿಸಿರುವಂತಹ ಉಡುಪುಗಳ ಆಧಾರದ ಮೇಲೆ ಇವರು ಇಂಥವರು 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 ಅಂತ ಹೇಳ್ತವೆ. ಅದಕ್ಕೆ ವೈವಿಧ್ಯಮಯವಾಗಿರುವ ಭಾರತ ದೇಶದಲ್ಲಿ ಬಹುತೇಕ ಏಕತೆಯ ಕಡೆಗೆ ಸಾಗುವ, ಸಾಮರಸ್ಯದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವ ಹಿನ್ನೆಲೆಯಲ್ಲಿ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಡ್ರೆಸ್ ಕೋಡ್ ಮಹತ್ವದ ಪಾತ್ರವನ್ನು ವಹಿಸ್ತದೆ.
ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಾಲೇಜಿನ ಪ್ರಾಂಶುಪಾಲರಿದ್ದಾರೆ, ಅಕಾಡೆಮಿಯ ಅಧ್ಯಕ್ಷರಿದ್ದಾರೆ, ಬೇರೆ ಬೇರೆ ಅಕಾಡೆಮಿಯ ಸದಸ್ಯರಿದ್ದಾರೆ ಮತ್ತು ವಿದ್ಯಾರ್ಥಿಗಳಿದ್ದಾರೆ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಬಂಧುಗಳಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಬಂಜಾರ ಜನಾಂಗ ಉಪಯೋಗಿಸುವ ಕೌಶಲಭರಿತವಾಗಿರುವಂತಹ ಅವರ ಕೌಶಲವನ್ನ ಕುರಿತು, ಅವರ ಡ್ರೆಸ್ ಅನ್ನ ಕುರಿತು, ಅದರ ವಿನ್ಯಾಸವನ್ನ ಕುರಿತು, ಅದರ ಹೊಲಿಗೆಯನ್ನ ಕುರಿತು, ಅದರ ಆಕಾರ ಮತ್ತು ಅದರ ಬಣ್ಣವನ್ನ ಕುರಿತು, ಅದರ ಬಣ್ಣದ ಲೇಪನವನ್ನ ಕುರಿತು ಅವರು ಹೇಗೆ ತಯಾರು ಮಾಡ್ತಾರೆ ಒಂದು ಸಮುದಾಯ ಅನ್ನುವ ಹಿನ್ನೆಲೆಯಲ್ಲಿ ನನಗನ್ಸೋದೇನು ಅಂತಂದ್ರೆ ಬಹುತೇಕ 50, 60, 75 ವರ್ಷಗಳ ಕಾಲ ಸಂದರ್ಭದಲ್ಲಿ ಬಂಜಾರ ಕಸೂತಿ ಶ್ರೀಮಂತಿಕೆಯಿಂದ ಕೂಡಿದ್ದರೂ ಸ್ಪರ್ಧಾತ್ಮಕ ಈ ಜಗತ್ತಿನಲ್ಲಿ ಅದು ಪೈಪೋಟಿಗೆ ಇಳಿತಾ ಇದೆ, ಪೈಪೋಟಿ ಮಾಡ್ತಾ ಇದೆ, ಸ್ಪರ್ಧೆಗೆ ಇಳಿತಾ ಇದೆ ಅನ್ನೋದನ್ನ ಹೆಮ್ಮೆ ಮತ್ತು ಗೌರವದ ಸಂಗತಿ ಅಂತ ನನಗನ್ನಿಸ್ತದೆ. ಅಂದ್ರೆ ಬೆಂಗಳೂರು ಆಗಿರ್ಬೋದು, ಮದ್ರಾಸ್ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅಥವಾ ಮಧ್ಯ ಏಷ್ಯಾ ಆಗಿರ್ಬೋದು, ಅಥವಾ ಯುರೋಪ್ ಆಗಿರ್ಬೋದು, ಇಲ್ಲವೇ ತಾವು ಗಮನಿಸಬಹುದು ಅದರ ಇತಿಹಾಸ ಮತ್ತು ಚರಿತ್ರೆಯನ್ನು ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಮಗೆ ಅಫ್ಘಾನಿಸ್ತಾನದಿಂದ ಬಂಜಾರ ಜನಾಂಗ ಎನ್ನುವುದು ವಲಸೆ ಬಂದಿತು ಅನ್ನುವಂಥ ಮಾತುಗಳನ್ನು ಹೇಳಬಹುದಾಗಿದೆ. ಜನಾಂಗದ ಇತಿಹಾಸ ಮತ್ತು ಚರಿತ್ರೆಯನ್ನು ಕುರಿತು ನಾನು ವಿದ್ಯಾರ್ಥಿಗಳ ಈ ಸಂದರ್ಭದಲ್ಲಿ ಹೆಚ್ಚು ಅದನ್ನು ಎಳೆದುಕೊಂಡು ಹೋಗುವುದಿಲ್ಲ. ಅವರ ಕಸೂತಿಗೆ ಸಂಬಂಧಪಟ್ಟಂತೆ ಅವರ ಕಸೂತಿ ಯೂನಿವರ್ಸಲ್ ಆಗುವ ರೀತಿಯಲ್ಲಿ, ಸಾರ್ವಜನಿಕ ಕಸೂತಿಯಾಗುವ ರೀತಿಯಲ್ಲಿ ಅಕಾಡೆಮಿಗಳು ಹೆಚ್ಚು ಕೆಲಸವನ್ನು ಮಾಡಬೇಕಾಗಿದೆ, ತುರ್ತಾಗಿ ಮಾಡಬೇಕಾಗಿದೆ. ಅಂದ್ರೆ ಒಂದು ಬಹುದೊಡ್ಡವಾಗಿರುವಂತಹ ನಗರದಲ್ಲಿ ನಾವು ಬಂಜಾರ ಕಸೂತಿಗೆ ಸಂಬಂಧಪಟ್ಟಂತೆ ನಾನು ಖರೀದಿ ಮಾಡಬೇಕಾಗಿದೆ ಅಂತಂದ್ರೆ ಅಧ್ಯಕ್ಷರೇ ಹೇಳಿದ ಹಾಗೆ ಯಾವುದೋ ಒಂದು ಕಸೂತಿಗೆ ಸಂಬಂಧಪಟ್ಟಂತೆ ಕುಳಾಯಿ ಇದೆ, ಕುಂಚಿ ಇದೆ, ಕೌದಿ ಇದೆ, ಅಥವಾ ಅವರು ಧರಿಸುವಂತಹ ಅನೇಕ ಪೇಟೆಗಳಿವೆ, ಅಥವಾ ಮಹಿಳೆ ಧರಿಸಿಕೊಳ್ಳುವಂತಹ ಅದರದೇ ಆಗಿರುವ ಕಸೂತಿಯ ವಸ್ತ್ರಗಳಿವೆ. ಅವುಗಳನ್ನ ಖರೀದಿ ಮಾಡಬೇಕು ಅಂತಂದ್ರೆ ಜಗಜಾಂತರ ಅದರ ದರ ಇದೆ. ಆ ದರ ಕಡಿಮೆ ಆಗಬೇಕು ಅನ್ನುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಾನು ಕೂಡ ಒಬ್ಬನಿದ್ದೇನೆ. ಅದು ಸಂಡೂರಿನ ಆಶಾ ಪಾಟೀಲ್ ಅವರ ನೇತೃತ್ವದಲ್ಲಿ ಕಸೂತಿ ಅನ್ನೋದು ಬಹುತೇಕವಾಗಿ ಒಂದು ಪ್ರಯೋಗಶಾಲೆಯಾಗಿ, ಸಾರ್ವಜನಿಕ ಪ್ರಯೋಗಶಾಲೆಯಾಗಿ ಅದು ಹೊರಹೊಮ್ಮಬೇಕಾಗಿದೆ. ಅಂದ್ರೆ ಆಶಾ ಪಾಟೀಲ್ ಮೇಡಮ್ ಅವರಾಗಿರ್ಬೋದು, ಇಲ್ಲವೇ ಸಗುಣ ಅವರಾಗಿರ್ಬೋದು, ಇಲ್ಲವೇ ಸೀಮಾ ಕಿಶೋರಿ ಮೇಡಮ್ ಆಗಿರ್ಬೋದು, ಒಂದು 4-5-6 ಜನ ಕರ್ನಾಟಕದಲ್ಲಿ ಬೆರಳೆಣಿಕೆಯ ಬಂಜಾರ ಕಸೂತಿ ಮತ್ತು ಬಂಜಾರ ಕಸೂತಿಯ ಹಿಂದೆ ಇರುವ ಶ್ರಮ ಸಂಸ್ಕೃತಿ ಅಂತಾನೆ. ಬರೀ ಕಸೂತಿ ಅಷ್ಟೇ ಅಲ್ಲ, ಕಸೂತಿಯ ಹಿಂದೆ ಒಂದು ಜನ ಸಮುದಾಯದ ಕಲ್ಚರ್ ಹೇಗೆ ಬಿಂಬಿತ ಆಗ್ತದೆ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಸುಡುಗಾಡ ಸಿದ್ಧರ ಡ್ರೆಸ್ ಕೋಡ್ ನೋಡಿದ ಮೇಲೆ ಭಿಕ್ಷಾಟನೆಗೆ ಬರುವ ಸಂದರ್ಭದಲ್ಲಿ ಅವರ ಗಂಡಸರು ಡ್ರೆಸ್ ಕೋಡ್ ಮಾಡ್ಕೊಳ್ತಾರೆ, ಡ್ರೆಸ್ ಅನ್ನ ಹಾಕಿಕೊಳ್ಳುತ್ತಾರೆ. ಆದ್ರೆ ಲಂಬಾಣಿಗರಲ್ಲಿ ವಿಶೇಷವಾಗಿ ನಾವು ಗಮನಿಸುವುದೇನು ಅಂತಂದ್ರೆ ಅಲ್ಲಿ ಮಹಿಳೆಯರಿಗೆ ಅವರದೇ ಆಗಿರುವ ಬಣ್ಣದ ಒಂದು ಡ್ರೆಸ್ ಕೋಡ್ ಅನ್ನೋದಿದೆ. ಆ ಡ್ರೆಸ್ಸಿನ ಮೇಲೆ ಅವ್ರು ಬಂದರು ಅಂತಂದ್ರೆ ಇವರು ಲಂಬಾಣಿ ಜನಾಂಗ ಅಂತ ಗುರುತಿಸ್ತೇವೆ. ಆದ್ರೆ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಪಠ್ಯವಾಗಿರುವಂತದ್ದು ಏನು ಅಂತಂದ್ರೆ ಬಣ್ಣದ ರಂಗುರಂಗಿನ ಶ್ರೀಮಂತಿಕೆಯ ಕಸೂತಿಯನ್ನ ಶತಮಾನಗಳುದ್ದಕ್ಕೂ ತೆಗೆದುಕೊಂಡು ಬಂದಿರುವಂತಹ ಶ್ರೇಯಸ್ಸು ಮತ್ತು ಗೌರವಕ್ಕೆ ಪಾತ್ರ ಆಗಿರುವಂತಹ ಒಂದು ಬುಡಕಟ್ಟು ಕರ್ನಾಟಕದಲ್ಲಿ ಇದೆ, ಒಂದು ಬುಡಕಟ್ಟು ಎಲ್ಲ ರಾಜ್ಯಗಳಲ್ಲಿದೆ, ಆ ಬುಡಕಟ್ಟು ಇಂಡಿಯಾದಲ್ಲಿದೆ, ಆ ಬುಡಕಟ್ಟು ಬಹುತೇಕವಾಗಿ ಯುರೋಪ್ ಖಂಡದಲ್ಲಿಯೂ ಅದು ಇದೆ. ಜಗತ್ತಿನಾದ್ಯಂತ ಲಂಬಾಣಿ ಜನಾಂಗ ಎನ್ನುವುದು ಅದರದೇ ಆಗಿರುವಂತಹ ಒಂದು ಭಾಷೆ ಇದೆ, ಅದರದೇ ಆಗಿರುವಂತಹ ಒಂದು ಕಲ್ಚರ್ ಇದೆ, ಸಂಸ್ಕೃತಿ ಇದೆ. ಆ ಮೂಲಕವೇ ಅದು ತನ್ನನ್ನು ಜಗತ್ತಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಅದು ಗುರುತಿಸಿಕೊಂಡಿದೆ. ಕರ್ನಾಟಕದಲ್ಲಿ ಬಹುತೇಕವಾಗಿ ನನಗನ್ಸೋದೇನು ಅಂತಂದ್ರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮನವಟ್ಟು ಮಾಡಿಕೊಡುವುದೇನು ಅಂತಂದ್ರೆ ನಾವು ಗೌರವವನ್ನು ಸಲ್ಲಿಸುವುದು ಮತ್ತು ಋಣ ಸಂದಾಯವನ್ನು ಮಾಡುವುದೇನು ಅಂತಂದ್ರೆ ಸಾಮಾಜಿಕ ಹರಿಕಾರರು ಎನಿಸಿಕೊಂಡಿರುವಂತಹ ದೇವರಾಜ್ ಅರಸ್ ಅವರಿಗೆ ಒಂದು ಸಮುದಾಯ ಎನ್ನುವುದು ಸ್ಪರ್ಧಾತ್ಮಕ ಈ ಜಗತ್ತಿನಲ್ಲಿ ಅನುಸೂಚಿತ ಜಾತಿ ಆಗಿರ್ಬೋದು, ಅನುಸೂಚಿತ ಪಂಗಡ ಆಗಿರ್ಬೋದು, ಅವರ ಸಾಲಿನಲ್ಲಿ ಲಂಬಾಣಿಗರನ್ನು ತರುವುದರ ಮೂಲಕ ಮುಖ್ಯ ಬ್ಯಾನರ್ ಎದುರಿನಲ್ಲಿ ಅವರನ್ನು ತಂದು ಅವರಿಗೆ ಎಲ್ಲಾ ಸವಲತ್ತುಗಳನ್ನು ಕೊಡ ಮಾಡಿರುವಂತ ಕೀರ್ತಿ ಬಹುತೇಕವಾಗಿ ದೇವರಾಜ್ ಅರಸ್ ಅವರಿಗೆ ಸಲ್ಲುತ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಗಮನಿಸುವುದೇನು ಅಂತಂದ್ರೆ ಸಮುದಾಯ
ಸಮುದಾಯಗಳು ಕೌಶಲ ಕಡೆಗೆ ಪ್ರಯಾಣ ಮಾಡಬೇಕು ಅಂತವೆ. ಕೌಶಲ ಅಂದ ಮೇಲೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಪಠ್ಯವನ್ನು ಕೊಡುವ ಸಂದರ್ಭದಲ್ಲಿ ಏನಂತೇವೆ ಅಂತಂದ್ರೆ ಭಾಷಾ ಕೌಶಲ ಅಂತವೆ. 16 ಭಾಷೆಗಳು ಕಲಿಬೇಕು ಅಂತವೆ. 1 ಭಾಷೆ ಇದೆ, 2 ಭಾಷೆ ಇದೆ, 5-6 ಭಾಷೆಗಳಿವೆ. ಭಾಷಾ ಕೌಶಲವನ್ನು ಯಾರು ಈ ಮಾರ್ಕೆಟಿನಲ್ಲಿ ರೂಢಿಸಿಕೊಳ್ಳುತ್ತಾರೆಯೋ, ಕರಗತ ಮಾಡಿಕೊಳ್ಳುತ್ತಾರೆಯೋ, ಬಹುತೇಕ 75-80 ವರ್ಷಗಳ ಕಾಲ ಈ ಭಾಷಾ ಮಾರ್ಕೆಟಿನಲ್ಲಿ ಅವರು ಸರಿಯಾದ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಮಾರ್ಕೆಟ್ಗೆ ಹೋಗಿರುವ ಸಂದರ್ಭದಲ್ಲಿ ಅಥವಾ ತರಕಾರಿ ಖರೀದಿ ಮಾಡುವ ಸಂದರ್ಭದಲ್ಲಿ ಅಥವಾ ಏನೋ ವ್ಯವಹಾರ ನಡೆಸುವ ಸಂದರ್ಭದಲ್ಲಿ ನಮಗೆ 1ರಿಂದ 2, 3 ಭಾಷೆಗಳು ಬರಲಿಲ್ಲ ಅಂತಂದ್ರೆ ಮಾರ್ಕೆಟಿನಲ್ಲಿ ನಾವು ಸರಿಯಾದ ಬೆಲೆಯನ್ನು ಕೊಡುವುದರ ಮೂಲಕ ನಾವು ನಮ್ಮ ವಸ್ತುಗಳನ್ನು ಖರೀದಿ ಮಾಡಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ಅಂತ ಸಂದರ್ಭದಲ್ಲಿ ಅನೇಕ ಸಂಕಟಗಳಲ್ಲಿ ನಾವು ಸಿಲುಕಿ ಹಾಕಿಕೊಳ್ಳುತ್ತೇವೆ ಎನ್ನುವುದು ಕೂಡ ವಿದ್ಯಾರ್ಥಿಗಳಿಗೆ ಗಮನಿಸಬಹುದು. ಲಂಬಾಣಿಗರಿಗೆ ಹಾಗಾಗುವುದಿಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂತಂದ್ರೆ ಅವರಿಗೆ ಲಂಬಾಣಿ ಭಾಷೆ ಬರ್ತದೆ, ಹಿಂದಿ ಭಾಷೆ ಬರ್ತದೆ, ಕನ್ನಡ ಭಾಷೆ ಬರ್ತದೆ, ಇಂಗ್ಲಿಷ್ ಭಾಷೆ ಬರ್ತದೆ, ಗುಜರಾತಿ ಭಾಷೆ ಬರ್ತದೆ. ಬೇರೆ ಬೇರೆ ವೈವಿಧ್ಯಮಯವಾಗಿರುವ ಈ ದೇಶದಲ್ಲಿ 5-6 ಭಾಷೆಗಳನ್ನು ಕಲಿತುಕೊಂಡಿರುವ, ಲೋಕಲ್ ಭಾಷೆಯಲ್ಲಿ ಕರಗತ ಮಾಡಿಕೊಂಡಿರುವ, ಶ್ರೇಯಸ್ಸು ಮತ್ತು ಶ್ರಮವನ್ನು ಹಾಕಿರುವ ಒಂದು ಸಮುದಾಯ, ಒಂದು ಬುಡಕಟ್ಟು ಯಾವುದಾದ್ರೂ ಇದ್ದರೆ ಈ ವರ್ತಮಾನ ಕಾಲ ಸಂದರ್ಭದಲ್ಲಿ ಲಂಬಾಣಿಗರೇ ಅಂತ ನನಗೆ ಹೇಳಬೇಕಾಗ್ತದೆ. ಯಾಕಂದ್ರೆ 5-6 ಭಾಷೆಗಳು ಅವರಿಗೆ ಬರ್ತವೆ ಎನ್ನುವಂತ ಮಾತಿದೆ. ಆದ್ರೆ ಬಹಳ ಸಂತೋಷ ಮತ್ತು ದುಃಖದ ಖೇದದ ಸಂಗತಿ ಏನು ಅಂತಂದ್ರೆ ಲಂಬಾಣಿಗರಿಗೆ ಗಟ್ಟಿಯಾದ ಭಾಷೆ ಹೊಂದಿದೆ, ಲಂಬಾಣಿಗರ ಭಾಷೆಯೇ ಇದೆ. ಆದರೆ ದುರ್ದೈವದ ಸಂಗತಿ ಏನು ಅಂತಂದ್ರೆ ಭಾಷೆಗೆ ನಮಗೆ ಇನ್ನೂ 75 ವರ್ಷಗಳಾಯಿತು ಅಥವಾ ಶತಮಾನಗಳು ಕಳೆಯುವ ಸಂದರ್ಭದಲ್ಲಿ ಅದಕ್ಕೆ ನಮಗೆ ಲಿಪಿಯನ್ನು ಕಂಡು ಹಿಡಿಯುವುದಕ್ಕೆ ಇನ್ನೂ ಆಗಿಲ್ಲ ಎನ್ನುವಂತ ಮಾತಿದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತ ಗೋವಿಂದ ಸ್ವಾಮಿಗಳು ಹೆಚ್ಚು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಲಂಬಾಣಿಗೆ ಭಾಷೆಯ ಮೇಲೆ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಪ್ರಾರಂಭಿಸಿದ್ದೇವೆ. ಲಂಬಾಣಿಯ ಭಾಷೆಯ ಮೇಲೆ BA ಓದಿ ಮುಗಿಸಿ ಆದ ಮೇಲೆ ಪದವಿಯ ಮೇಲೆ ನಾವು ಡಿಪ್ಲೊಮಾ ಕೋರ್ಸ್ಗಳನ್ನು ಪ್ರಾರಂಭಿಸಿದ್ದೇವೆ. ಅದರ ಜೊತೆಗೆ NH4 ದಂಡೆಯ ಮೇಲೆ, ರಸ್ತೆಯ ಮೇಲೆ ನಮ್ಮ ವಿಶ್ವವಿದ್ಯಾಲಯ ಇರುವುದರಿಂದ ಲಂಬಾಣಿ ದೇಶಿಗರ ಅವರದೇ ಆಗಿರುವಂತಹ ದೇಶಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಅವರ ಕಸೂತಿಗೆ ಒಂದು ವ್ಯಾಪಾರದ ಸ್ಥಳವನ್ನು, ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಅಕಾಡೆಮಿ ಅಧ್ಯಕ್ಷರ ಜೊತೆಗೆ ಮತ್ತು ನಿಗಮದ MD ಅವರ ಜೊತೆಗೆ, ನಿರ್ದೇಶಕರ ಜೊತೆಗೆ ಮಾತುಕತೆಯನ್ನು ಪ್ರಾರಂಭಿಸಿದ್ದೇವೆ. ಬಹುತೇಕವಾಗಿ 156 ಪುಸ್ತಕಗಳನ್ನು ಪ್ರಕಟಣೆಯನ್ನು ನಾವು ಮಾಡುವುದರ ಮೂಲಕ ಅದರಲ್ಲಿ ಕಾಲು ಭಾಗ ಲಂಬಾಣಿ ಜನಪದ ಸಾಹಿತ್ಯ, ಲಂಬಾಣಿಗೆ ಸಂಬಂಧಪಟ್ಟಂತ ಅವರ ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳನ್ನ ಮಾಡುವುದರ ಮೂಲಕ ಫಲಪ್ರದ ಯೋಜನೆಗಳನ್ನು ಮಾಡಿರುವಂತಹ ವಿಶ್ವವಿದ್ಯಾಲಯ ಗೌರವಕ್ಕೆ ಪಾತ್ರವಾಗಿದೆ ಎನ್ನುವಂತ ಮಾತುಗಳನ್ನು ಹೇಳ್ತಾ, ಒಂದು ಡ್ರೆಸ್ ನಮ್ಮ ಕಲ್ಚರ್ ಅನ್ನು ಹೇಗೆ ಬಿಂಬಿಸುತ್ತದೆ, ನಮ್ಮ ಸಂಸ್ಕೃತಿಯನ್ನು ಹೇಗೆ ಅದನ್ನ ಪ್ರದರ್ಶನ ಮಾಡುತ್ತದೆ ಎನ್ನುವುದಕ್ಕೆ ಶ್ರೀಮಂತವಾಗಿರುವಂತಹ ಲಂಬಾಣಿ ಡ್ರೆಸ್ಸಿಗೆ ಕುರಿತಾದಂತೆ ನಾವು ಹೆಚ್ಚು ಅವರ ಕರಕುಶಲಕ್ಕೆ ಸಂಬಂಧಪಟ್ಟಂತೆ ಅನೇಕ ಕರಕುಶಲ ಸಮುದಾಯಗಳಿವೆ. ಬೇರೆ ಬೇರೆ ಸಮುದಾಯಗಳ ಅವರದೇ ಆಗಿರುವಂತಹ ಕರಕುಶಲಗಳನ್ನು ತಯಾರು ಮಾಡ್ತದೆ. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಲ್ಲೇಖ ಮಾಡೋದೇನು ಅಂತಂದ್ರೆ ಬಿದರ್ನ ಬಿದಿರಿ ಕಲೆ ಎನ್ನುವಂತ ಒಂದು ಕರಕುಶಲ ಇದೆ. ಬಿದಿರಿ ಕಲೆಗೆ ಸಂಬಂಧಪಟ್ಟಂತೆ ಅದು ಕೂಡ ತುಂಬಾ ಶ್ರೀಮಂತಿಕೆಯನ್ನು ಪಡೆದುಕೊಂಡಿರುವಂತ, ದರ್ಶನವನ್ನು ಮಾಡುವಂತ ಬಿದಿರಿ ಕಲೆ, ಕಸೂತಿ ಕಲೆ ಮತ್ತು ಕುಸರಿ ಕಲೆಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಬಹುದಾಗಿದೆ ಎನ್ನುವಂತ ಮಾತಿದೆ. ಮಹಿಳಾ ಜಗತ್ತಿನಲ್ಲಿ, ಮಹಿಳಾ ಲೋಕದಲ್ಲಿ ಶ್ರೀಮಂತ ಭಾವನೆಗಳು ಇರುವ, ಶ್ರೀಮಂತ ಕಲ್ಚರ್ ಅನ್ನು ಹೊಂದಿರುವ, ಶ್ರೀಮಂತ ಕಸೂತಿಗೆ ಹೆಸರುವಾಸಿಯಾಗಿರುವಂತಹ ಲಂಬಾಣಿ ಕಸೂತಿ ಕಲೆ ಎನ್ನುವುದು ಅದ್ಭುತವಾದ ವರ್ತಮಾನ ಕಾಲ ಸಂದರ್ಭದಲ್ಲಿ ಅಧ್ಯಯನಕ್ಕೆ ಯೋಗ್ಯವಾಗಿರುವಂತದ್ದಿದೆ. ಅದು ಕಸೂತಿ ಕಲೆ ಸ್ವಾವಲಂಬನೆ ಕಡೆಗೆ ಪ್ರಾರಂಭ ಆಗಬೇಕಾಗಿದೆ, ಸ್ವಾವಲಂಬನೆ ಕಡೆಗೆ ಪ್ರಾರಂಭ ಆಗಬೇಕಾಗಿದೆ, ಸ್ವಾಭಿಮಾನದ ಕಡೆಗೆ ಪ್ರಾರಂಭ ಆಗಬೇಕಾಗಿದೆ ಮತ್ತು ಆರ್ಥಿಕತೆಯನ್ನು ತುಂಬುವ, ಆರ್ಥಿಕತೆಯ ಸಬಲೀಕರಣದ ಕಡೆಗೆ ಲಂಬಾಣಿ ಕಸೂತಿ ಕಲೆ ಮುಖ ಮಾಡಬೇಕಾಗಿದೆ. ಅದರ ಜೊತೆಗೆ ಸ್ವಾತಂತ್ರ್ಯದ ಕಡೆಗೂ, ಅದು ಸ್ವಾವಲಂಬನೆಯ ಕಡೆಗೂ ಅದು ಬುನಾದಿ ಆಗಬೇಕಾಗಿದೆ ಎನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಗಮ ಇದೆ, ಅಕಾಡೆಮಿ ಇದೆ, ಕರ್ನಾಟಕ ಸರ್ಕಾರ ಇದೆ ಮತ್ತು ಭಾರತ ಸರ್ಕಾರ ಇದೆ. ಲಂಬಾಣಿ ಜನ ಸಮುದಾಯ ತಯಾರು ಮಾಡಿದ, ಸಿದ್ಧ ಮಾಡಿದಂತಹ ಕಸೂತಿಗಳ ಕೆಲಸ ಏನಿದೆಯೋ, ಬಟ್ಟೆಗಳೇನಿದೆಯೋ ಅದನ್ನ ಅವರು ಖರೀದಿ ಮಾಡುವ ಮತ್ತು ಎಲ್ಲ ಜನರಿಗೂ ಅದು ಸಿಗುವ ರೀತಿಯಲ್ಲಿ, ಬೆಲೆ ಎಟಕುವ ರೀತಿಯಲ್ಲಿ ಅದರ ಬೆಲೆಯನ್ನ ಗುರುತಿಸುವ ನಿಟ್ಟಿನಲ್ಲಿ ಕೆಲಸ ನಡೆಯಬೇಕಾಗಿದೆ ಎನ್ನುವ ಮಾತುಗಳನ್ನು ಹೇಳುತ್ತಾ, ಹಿಂದಿನ ಕಾಲ ಸಂದರ್ಭದಲ್ಲಿ
ತಾಂಡಾದಲ್ಲಿ ಆ ಜನ ಸಮುದಾಯ ಇತ್ತು. ಈಗಿನ ಸಂದರ್ಭದಲ್ಲಿ ಸರ್ಕಾರಗಳು ಕಂದಾಯ ಗ್ರಾಮ ಎಂದು ಘೋಷಣೆ ಮಾಡಿವೆ. ಕಂದಾಯ ಗ್ರಾಮ ಆದಮೇಲೆ ಅನೇಕ ನಗರಗಳಲ್ಲಿ ಮತ್ತು ಹೋಬಳಿ ಪ್ರದೇಶಗಳಲ್ಲಿ ಮತ್ತು ತಾಲೂಕು ಪ್ರದೇಶಗಳಲ್ಲಿ ಲಂಬಾಣಿ ಜನ ಸಮುದಾಯ ಅವರದೇ ಆಗಿರುವಂತಹ ದಿಕ್ಕು ದಿಸೆಯನ್ನು ಕಂಡುಕೊಳ್ಳುತ್ತಿದೆ ಎನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಲಂಬಾಣಿಗರು ಅಥವಾ ತಾಂಡದಲ್ಲಿರುವಂತಹ ಜನ ಸಮುದಾಯ ನಾಗರಿಕ ಲೋಕದಲ್ಲಿ ದಾಪುಗಾಲ ಹೊಡುತ್ತಿರುವುದು ಹೆಮ್ಮೆ ಮತ್ತು ಸಂತೋಷದ ಸಂಗತಿಯಾಗಿದೆ ಎನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಕಾಡೆಮಿಯ ಎಲ್ಲ ಸದಸ್ಯರಿಗೂ, ಅಕಾಡೆಮಿಯ ಅಧ್ಯಕ್ಷರಿಗೂ ಮತ್ತು ಪದಾಧಿಕಾರಿಗಳಿಗೂ, ವೇದಿಕೆ ಮೇಲೆ ಇರುವಂತಹ ಕಾಲೇಜಿನ ಪ್ರಾಂಶುಪಾಲರಿಗೂ ಮತ್ತು ಮಂಗಳ ಮೇಡಮ್ ಅವರಿಗೂ ಎಲ್ಲರಿಗೂ ನಮನಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.